ಈಗಾಗಲೇ ಇದು 2 ತಾತ್ಕಾಲಿಕ ಸಭೆಗಳು ಕೂಡ ನಡೆದವೆ. ಈಗ ಇಲ್ಲಿ ಎಲ್ಲರ ಅಭಿಪ್ರಾಯ ಒಮ್ಮತದಿಂದ ಮೂಡ್ತಾರೆ. ಪಕ್ಷಾತೀತವಾಗಿ ಯಾವ ಪಕ್ಷದಲ್ಲೇ ಯಾರನ್ನ ಗುರುತಿಸ್ಕೊಳ್ಳಿ, ಯಾವ ರಾಜಕೀಯ ಪಕ್ಷದಲ್ಲಾದರೂ ಇಟ್ಕೊಳ್ಳಿ, ಆದರೆ ಜಾತಿ ಒಕ್ಕಲಿಗರಿದ್ದಾರೆ. ಸಮುದಾಯದ ಹೆಸರು ಬಂದಾಗ ರಾಜಕೀಯ ಪಕ್ಷ ಬೇಕಾಗಿದೆ. ನಾವು ಅವಾಗ ಹೇಳೋದು ನಮ್ಮ ಇವರು ಒಕ್ಕಲಿಗರು ಅಂದರೆ ಏನಕ್ಕೆ ಕಾಪಾಡು ಅಂತೇಳಿ. ಈಗೇನಾಗಿದೆ, ಕಾಲ ಬದಲಾವಣೆ ಆಗ್ತಿದೆ. ನಾವು ಇಡೀ ಪ್ರಪಂಚದ ಎಲ್ಲ ಸಮುದಾಯವನ್ನು ಕಾಪಾಡ್ಕೊಂಡು ಬಂದಂಥ ಜನಾಂಗ ಇವತ್ತು ನಮ್ಮ ಸಮುದಾಯವನ್ನು ನಾವು ಕಾಪಾಡಿಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ತಾವೆಲ್ಲರೂ ನೋಡಿದ್ದೀವಿ, ತಮ್ಮೆಲ್ಲರಿಗೂ ಅನುಭವ ಬಂದಿದೆ. ಆದರೆ ನನಗ್ಯಾಕೆ ಅನ್ನೋ ಒಂದು ಮನಸ್ಥಿತಿಯಿಂದ ನಾವೆಲ್ಲ ಹಿಂದೆ ಬೀಳುವಂಥ ಪರಿಸ್ಥಿತಿ. ಈಗ ಅಂಥ ಪರಿಸ್ಥಿತಿ ಬೇಡ. ಈಗ ನಮ್ಮ ತಾಲೂಕಲ್ಲಿ ಬಹುಶಃ ನಾವು ಹತ್ರ 70,000 ಜನಸಂಖ್ಯೆ. ಅದರಲ್ಲಿ ನಾವು 20,000 ಜನ ಸೇರಿ ನಾಳೆ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದರೆ ಇಡೀ ತಾಲೂಕಿಗೆ, ಜಿಲ್ಲೆಗೆ ನಮ್ಮ ಸಂದೇಶ ಬಂದಿದೆ. ಇಡೀ ನಮ್ಮ ಸಮುದಾಯದ ಒಕ್ಕಲು ಒಂದಾಗಿದ್ದಾರಪ್ಪ ಅನ್ನೋ ಒಂದು ಸಂದೇಶ. ಆ ಸಂದೇಶ ನಾವು ಯಾವಾಗ ಕಳಿಸುವಂಥ ಕೆಲಸ ಮಾಡ್ತೀವೋ ಅವಾಗ ನಮ್ಮ ಸಮುದಾಯದ ನಡವಳಿಕೆ, ನಮ್ಮ ಸಮುದಾಯವನ್ನು ಗುರುತಿಸೋದು, ಸಮುದಾಯಕ್ಕೆ ಕೊಡುವಂಥ ಗೌರವನೇ ಬೇರೆ. ಅದಕ್ಕೆ ತಾವೆಲ್ಲರೂ ಸಹಕರಿಸ್ತಾರೆ. ಈಗ ಎಲ್ಲರ ಅಭಿಪ್ರಾಯ ಒಂದು ಒಮ್ಮತದಿಂದ ಮೂಡ್ತಾ ಇದೆ. ಏನು ಅಂದರೆ ನಾವು ಪಕ್ಷಾತೀತವಾಗಿ ಕೆಂಪೇಗೌಡ ಜಯಂತಿ ಮಾಡಿ ನಾವು ಒಂದಾಗಬೇಕು. ಅದಕ್ಕೆ ತಾವೆಲ್ಲರಿಗೂ ಹೊಂದಿಸ್ತಾ, ಅದೇ ರೀತಿ ಇಲ್ಲಿ ನಾಯಕರನ್ನ ಇವ್ರನ್ನ ಕರೆಯುವಂಥ ಸಂದರ್ಭ ಬಾಬು ಪ್ರಸ್ತಾಪ ಮಾಡಿದ್ರು. ನಮ್ಮ ಜನಾಂಗದ ನಾಯಕರು ಯಾರೇ ಒಂದು ಸ್ಥಾನಕ್ಕೆ ಹೋಗಿರಲಿ, ಯಾವ ಪಕ್ಷದಿಂದ ನಾವು ಹೋಗಿರಲಿ, ಅವ್ರು ನಮ್ಮ ಜನಾಂಗದ ಹೇಳಿ ಒಳ್ಳೆಯದಾಗಿ ದುಡಿಯುವಂಥವ್ರು. ನಮ್ಮ ಜನಾಂಗದಕ್ಕೆ ಅವಕಾಶ ಸಿಕ್ಕಿದೆ, ಅವ್ರು ಸಚಿವರಾಗಿರ್ಬೋದು, ಒಂದು ಬೇರೆ ಪಕ್ಷದಲ್ಲಿ ಕೂತ್ಕೊಂಡಿರ್ಬೋದು, ಅವ್ರು ನಾವು ಆತ್ಮೀಯವಾಗಿ ನಾವು ಗೌರವಿಸಿದಾಗ ನಮ್ಮ ಸಮುದಾಯವನ್ನು ನಾವು ಗೌರವಿಸ್ದಂಗೆ ಆಗ್ತದೆ. ಅದಕ್ಕೆಲ್ಲರೂ ಎಲ್ಲ ನಾಯಕರನ್ನ ಕರೆದು ಒಮ್ಮತದಿಂದ ಮಾಡುವಂಥ ಸದಾವಕಾಶ ಸಿಕ್ಕಿದೆ. ಅದನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳೋಣ, ಒಳ್ಳೆಯ ಸಂದೇಶ ಒಂದು ಕಳಿಸೋಣ. ನಮ್ಮಿಂದ ನಮ್ಮ ಹಿಂದೆ ಬರುವಂಥ ನಮ್ಮ ಜನಾಂಗದ ನಮ್ಮ ಮಕ್ಕಳಿಗೆ ಒಂದು ದಾರಿದೀಪವಾಗಿ ನಾವು ಇಲ್ಲಿಂದ ಪುನಾದಿ ಹಾಕೋಣ ಅಂತ ಹೇಳ್ತಾ ನಾನು ಮಾತುಗಳನ್ನು ಮಾತಾಡಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರೋದು ಸಂತೋಷದ ವಿಚಾರ. ಎಲ್ಲ ಭೇದ ಭಾವ ಇಲ್ಲದೆ ಎಲ್ಲ ಚೆನ್ನಾಗಿ ಮಾಡೋದು ಕಾರ್ಯಕ್ರಮ ಅದ್ಭುತವಾಗಿ ಮಾಡೋಣ ಅಂತ ಅದ್ಭುತವಾಗಿ ಎಲ್ಲ ಮುಖಂಡರು ಹೇಳ್ತಾ ಇದ್ದಾರೆ. ಇವತ್ತು ಬಾಬು ಅವರು ಹೇಳ್ತಾ ಇದ್ರು, ಮತ್ತು ನಮ್ಮ ಶಿವಣ್ಣವರು ಹೇಳ್ತಾ ಇದ್ರು, ಎಲ್ಲ ಕಡೆ ಗ್ರಾಮ ಪಂಚಾಯತಿಯಿಂದ ಒಂದೊಂದು ಟ್ರ್ಯಾಕ್ಟರ್ ಪಲ್ಲಕ್ಕಿಗೆ ಬರಬೇಕು ಅಂತ. ಎಲ್ಲ ಜಾಸ್ತಿ ಇದ್ದಾರೆ, ಅದು ನೋಡ್ಕೊಂಡು ಒಂದು ಪಲ್ಲಕ್ಕಿ ಬರೋಕ್ಕೆ ವ್ಯವಸ್ಥೆ ಮುಖಂಡರು ಹೇಳ್ತಾರೆ. ಅದನ್ನು ಮುಗಿಸ್ತಾರೆ, ಯಾರನ್ನ ಅವರು ಗ್ರಾಮಸ್ಥರು ಹೇಳ್ತಾರೆ, ಅದನ್ನು ಆ ಥರ ಮಾಡಿಕೊಂಡು ಎಲ್ಲ ಪಲ್ಲಕ್ಕಿಗೆ ಬಂದು ಅದ್ಭುತವಾಗಿ ಬೆಳಬೆಗೆಯನ್ನು ಹೊರಟು ಎಲ್ಲ ಮತ್ತು ಮಾಮೂಲಿ ಯಾವಾಗ ಎಲ್ಲಿಂದ ಟಿವಿ ಅಲ್ಲಿಂದ ಇಟ್ಟೆಲ್ಲ ಮೊದಲಿಂದ ರೋಡ್ಗಳೆಲ್ಲ ತೋರಿಸ್ತಾರೆ, ಎಲ್ಲ ಬಂದು ಎಲ್ಲ ದೊಡ್ಡವರು ಹೇಳ್ತಾರೆ ತೀರ್ಮಾನ ಮಾಡಿದ್ರೆ ಅಲ್ಲಿ ಬೇಡಿಕೆಯಿಂದ ಎಲ್ಲ ಸೇರಿಬಿಟ್ಟು ಕಾರ್ಯಕ್ರಮ ಮಾಡಬೇಕು. ಎಲ್ಲ ಪಕ್ಷಾತೀತವಾಗಿ ಬಂದು ಎಲ್ಲ ಇದನ್ನು ಯಶಸ್ವಿಗೊಳಿಸ್ತೀರ ಅಂತೇಳಿ ಎಲ್ಲರಿಗೂ ಮುಖಾಂತರ ಬಂದಿಸಿದ್ರು. ಜೈ ಹಿಂದ್. ಈ ದಿವಸ ಪಕ್ಷಾತೀತವಾಗಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಾಗ್ಬೋದು, ನಮ್ಮ ಸಮುದಾಯದವರು ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆ ನಾವು ಒಂದಾಗಬೇಕು ಅಂತ ಹೇಳಂತಂದರೆ, ಬಾಬಣ್ಣ ಹೇಳ್ದಂಗೆ ಹೇಳ್ದಂಗೆ ರಾಜಕೀಯವಾಗಿ ನಾವು ಒಂದು ಜಯಂತಿ ಮಾಡಿದಾಗ ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಒಂದು ಯಶಸ್ಸನ್ನು ಸಿಗ್ತದೆ. ನಾವು ಮುಂದೆ ಆಲೋಚನೆ ಮಾಡಬೇಕು. ನಾವು ಒಂದು ಪಕ್ಷಗಳಲ್ಲಿರ್ಬೋದು, ಆದರೆ ನಮ್ಮ ಕೆಂಪೇಗೌಡರು ಯಾವ ಪಕ್ಷದಲ್ಲಿದ್ದರು ಮೊದಲು ನಾವು ಎಲ್ಲರೂ ಸೇರಿ ಅದನ್ನು ಅರ್ಥ ಮಾಡ್ಕೊಂಡದ್ದು. ಅವ್ರಕ್ಕ ಯಾವುದೇ ಒಂದು ಪಕ್ಷ ಇಲ್ಲ. ಅವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರು ಬಂದಂಥವ್ರು. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಪಕ್ಷಾತೀತವಾಗಿ ಆಗ್ಬೋದು, ಜಾತ್ಯತೀತವಾಗಿ ಆಗ್ಬೋದು, ನಾವು ಜಯಂತಿನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು. ಇಲ್ಲಿ ನಮ್ಮ ಹಿರಿಯರೆಲ್ಲ ಅವ್ರಿಗೊಂದು ಸಲಹೆ ಕೊಡ್ತಾ ಇದ್ದೀವಿ. ಓಬಿವಾರು ಒಂದು ಎಲ್ಲ ಮುಖಂಡರು ಸೇರಿ ಇವತ್ತು ಈ ಸಭೆ ಆದಮೇಲೆ
ಹೋಬಳಿವಾರು ಎಲ್ಲ ಮುಖಂಡರು ಸೇರಿ ಆ ಹೋಬಳಿ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಯಾವ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸಿದ್ಧತೆಗಳು ಮಾಡ್ಕೊಂಡು ಬಂದರೆ ಅದು ಒಳ್ಳೆಯ ಒಂದು ಯಶಸ್ಸನ್ನು ನಾವು ಕಾಣ್ತೀವಿ. ಎರಡನೇದು ಏನಂತಂದರೆ, ನಾವು ಯಾವುದೇ ಒಂದು ಟೈಮ್ ಕೊಟ್ಟಾಗ ಆ ಟೈಮ್ಗೆ ನಾವು ಅಲ್ಲಿಂದ ಹೊರಡಬೇಕು. ಇಲ್ಲಿ ಒಂದು ಟೈಮ್ ಹಿಂದಿ ಮಾಡಿದಾಗ ಆ ಟೈಮ್ ನಾವೆಲ್ಲ ಹಾಜರಾಗಬೇಕು. ಯಾರು ಅಕಸ್ಮಾತ್ ಇವಾಗ ಹೋಗೋಣ ಇನ್ನೂ ಒಂದು ಅರ್ಧ ಗಂಟೆ ಆಗಲಿ ಅನ್ನೋ ಕೆಲಸ ಬೇಡ. 10 ಗಂಟೆ ಅಂತಂದರೆ ನಾವು 9 ಗಂಟೆಗೆ ನಾವು ರೆಡಿ ಇರಬೇಕು. 11 ಗಂಟೆ ಅಂದರೆ 10 ಗಂಟೆಗೆ ನಾವು ರೆಡಿ ಇರಬೇಕು. ಅದು ಎಲ್ಲ ನಮ್ಮ ಮುಖಂಡರಿಗೆಲ್ಲ ಅದನ್ನು ಒಂದು ತಿಳುವಳಿಕೆ ಹೇಳ್ತಾ ಈ ಹೋಬಳಿ ಮುಖಂಡರು ಯಾರ್ಯಾರು ಬಂದಿದ್ರು ನಾವು ಎಲ್ಲ ಸೇರಿಬಿಟ್ಟು ಅತಿ ಹೆಚ್ಚವಾಗಿ ನಮ್ಮ ಹೋಬಳಿ ಮುಖಂಡರು ಕೈವಾರ ಹೋಬಳಿ ಅಂತಂದರೆ ನಾವು ಯಥೇಚ್ಛವಾಗಿ ಅದನ್ನು ಸೇರಿಸ್ಕೊಂಡು ನಾವು ಒಗ್ಗಟ್ಟಾಗಿ ಬಂದು ಆದಷ್ಟು ಹಳ್ಳಿಗೆ ಬರುವಂಥ ಪಲ್ಲಕ್ಕಿಗಳು ಬರಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಅದರಂತೆ ನಾವು ಪ್ರತಿ ಸಾರಿ ಬಂದಂಗೆ ಈ ಸರಿ ನಾವು ಬಂದು ಯಶಸ್ವಿಗೊಳಿಸ್ತೀವಿ ಅಂತೇಳಿ ನನ್ನ ಮಾತು. ಪ್ರಪ್ರಥಮವಾಗಿ ಈ ದಿನ ತುಂಬ ಸಂತೋಷದ ಸುದಿನ ಅನಿಸ್ತದೆ. ಯಾಕಂದರೆ ಈ ಸಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತೆಲ್ಲರೂ ಕೂಡ ಈ ಒಂದು ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿನ ಆಚರಣೆ ಮಾಡುವ ಸಲುವಾಗಿ ಇವತ್ತೆಲ್ಲ ಕೂಡ ಸೇರಿ ನಮಗೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಅನಿಸುತ್ತಾ, ಈಗಾಗಲೇ ಎಲ್ಲ ಮುಖಂಡರು ತಿಳಿಸಿದ್ದಾರೆ. ಒಂದು, ಈಗ ನಾವು ಏನು ಇವತ್ತಿಗೆ ಸೇರಿದ್ದೀವಿ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಆಯಾ ಹೋಬಳಿಯಲ್ಲಿ ಈಗಾಗಲೇ ನಾವು ಕೈವಾರ ಹೋಬಳಿಯಲ್ಲಿ ನಾವು 2 ಸುತ್ತು ಪೂರ್ವಭಾವಿ ಸಭೆಗಳನ್ನು ಮಾಡಿ ನಮ್ಮ ಹೋಬಳಿ ವತಿಯಿಂದ ಯಾವ್ಯಾವ ರೀತಿ ಮತ್ತೆ ನಮ್ಮ ಹೋಬಳಿಯಲ್ಲಿ ನಾವು ಕೈವಾರದಲ್ಲಿ ಬೆಳಿಗ್ಗೆ ಆಚರಣೆ ಮಾಡ್ಕೊಂಡು ಎಲ್ಲ ಈ ಕಡೆ ಅಲ್ಲಿಂದ ಪಲ್ಲಕ್ಕಿಗಳನ್ನ ಕೈವಾರದಲ್ಲಿ ಸೇರಿಸ್ಕೊಂಡು ಅಲ್ಲಿಂದ ಒಟ್ಟಾಗಿ ಬರ್ಬೋದು ಅಂತ ಈಗಾಗಲೇ ನಾವು ನಮ್ಮ ಕೈವಾರ ಹೋಬಳಿ ಸಂಘದ ವತಿಯಿಂದ ಎಲ್ಲ ಸೇರಿ ಮಾತಾಡಿದ್ವಿ. ಅದರಂತೆ ಎಲ್ಲ ಹೋಬಳಿಗಳಿಂದ ಏನು 6 ಹೋಬಳಿ ಈಗ ತಾಲೂಕು ಆಡಳಿತ ವತಿಯಿಂದ ಬರೀ ಹೋಬಳಿಗೆ ಒಂದೊಂದು ಪಲ್ಲಕ್ಕಿ ಹೇಳಿದ್ದಾರೆ ನಮ್ಮ ಪೂರ್ವಭಾವಿ ಸಭೆ. ಅದರ ಜೊತೆಗೆ ಇವತ್ತೇನು ನಮ್ಮ ಮುಖಂಡರೆಲ್ಲರೂ ಕೂಡ ಒಂದೊಂದು ಪಂಚಾಯತಿಗೆ ಒಂದೊಂದು ಮಾಡೋಣ ಅಂತ ಹೇಳ್ತಿದ್ರು. ಒಂದೊಂದು ಪಂಚಾಯತಿಗೆ ಒಂದೊಂದು ಸಾಕಾಗಲ್ಲ. ಈಗೇನು ಎಲ್ಲರೂ ನಾವೆಲ್ಲ ಇರುವಂಥವ್ರು ಯಾರು ಒಂದೊಂದು ಗ್ರಾಮದಿಂದ ಒಂದೊಂದು ಪಲ್ಲಕ್ಕಿ ಕರೆದೇ ಇರುವಂತಹ ಒಂದು ಸ್ಥಿತಿಯಲ್ಲಿ ಯಾರು ಇಲ್ಲ. ಕನಿಷ್ಠ ಏನು ನಾವು ವರ್ಷಕ್ಕೊಂದ್ಸಾರಿ ಮಾಡೋದ್ರಿಂದ ಆ ಒಂದು ಪ್ರತಿ ಗ್ರಾಮದಿಂದ ಆದಷ್ಟು ಹೆಚ್ಚಿನ ಪಲ್ಲಕ್ಕಿ ಜೊತೆಗೆ ಈಗೇನೀಗ 20 ಜನ 25 ಜನ ಅಂತ ಹೇಳ್ತಿದ್ರು, ಕನಿಷ್ಠ 55 ಜನನು ಬರ್ಬೋದು. ಎಲ್ಲ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡಾಗ ಅದು ಒಳ್ಳೆಯ ಅರ್ಥಪೂರ್ಣವಾಗಿ ಅದು ಕಾರ್ಯಕ್ರಮ ಆಗ್ತದೆ. ನಾವೆಲ್ಲರೂ ಕೂಡ ಅದನ್ನ ಎಲ್ಲ ಹಳ್ಳಿಗಳಲ್ಲಿ ನಮ್ಮೆಲ್ಲ ಗ್ರಾಮಗಳಲ್ಲೆಲ್ಲ ತಿಳಿಸಿ ಪ್ರತಿಯೊಂದು ಗ್ರಾಮದಿಂದ ಒಂದು ಪಲ್ಲಕ್ಕಿ ಬರಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ